ಸರ್ ಹೇಳಿ, ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಮಿಷನರ್ಗೆ? ಏನು ಶುಕ್ರವಾರ ಶನಿವಾರ ಏನು ಮುಸಲ್ಮಾನರು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರ ವಿಚಾರವಾಗಿ ಕೆಲವೊಂದು ಸ್ಪಷ್ಟವಾಗಿ ಕಾನೂನಿನ ಉಲ್ಲಂಘನೆ ಆಗಿದೆ. ಹಾಗಾಗಿ ಇದರ ಬಗ್ಗೆ ನೀವು ಗಮನ ಹರಿಸಿ ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಮತ್ತು ವಿಶೇಷವಾಗಿ ನಮ್ಮ ಭಾರತ ಸರ್ಕಾರದ ಕೆಲವೊಂದು ವೀಸಾದು ನಾರ್ಮ್ಸ್ ಆ್ಯಂಡ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಏನು ಅಂತಂತಂದರೆ, ಯಾರ್ಯಾರು ಟ್ರಾವೆಲ್ ವೀಸಾ ಮೇಲೆ ಇರ್ತಾರೆ, ಯಾರ್ಯಾರು ಮಿಷನರಿ ವೀಸಾಸು, ಕಾನ್ಫರೆನ್ಸ್ ವೀಸಾ ಇರುತ್ತೆ, ಅವ್ರು ಯಾವುದೇ ಕಾರಣಕ್ಕೂ ಸಹ ಧಾರ್ಮಿಕ ಸಭೆ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಸಹ ಏನು ಮುಸಲ್ಮಾನರು ಈದ್ ಮಿಲಾದ್ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅದರಲ್ಲಿ ಇರಾಕು, ಯಮನ್ನಿಂದ ಕೆಲವು ಮೌಲ್ವಿಗಳು, ಮುಸ್ಲಿಂ ಮುಖಂಡರು ಭಾಗಿಯಾಗ್ತಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ರಾಜ್ಯದ ಗುಪ್ತಚರ ಇಲಾಖೆಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಪೊಲೀಸ್ ಇಲಾಖೆ, ರಾಜ್ಯ ಗುಪ್ತಚರ ಇಲಾಖೆ ಮತ್ತು ವಿಶೇಷವಾಗಿ ನಮ್ಮ ಯಾರು ಫಾರಿನ್ ಇದು ಶಾಂತಿನಗರಲ್ಲಿ ಕಚೇರಿ ಇದೆ FRR ಅವರಲ್ಲೂ ಸಹ ಪ್ರಕರಣ ದಾಖಲು ಮಾಡಿದ್ದೀನಿ. ಮತ್ತು ನಮ್ಮ ವಕೀಲರಾದಂಥ ಗಿರೀಶ್ ಭಾರದ್ವಾಜ್ ಅವರು ಸಹ ಸರ್ಕಾರಕ್ಕೆ ಇದ್ರ ವಿಚಾರವಾಗಿ ಪತ್ರ ಬರೆದಿದ್ದಾರೆ. ಈ ಕೂಡಲೇ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ನೀವು ಕರಿಬೇಕು ಅಂದ್ಕೊಂಡಿದ್ದೀರಾ ಅವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗದಂಗೆ ನೋಡ್ಕೋಬೇಕು ಅಂತ ಮನವಿ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ರೆ ಕಮಿಷನರ್? ಹೌದು, ಕಂಪ್ಲೇಂಟ್ ಸಹ ದಾಖಲು ಮಾಡಿದ್ದೀನಿ. ಕಮಿಷನರು ಮತ್ತು ಪೊಲೀಸ್ ಇಲಾಖೆ ಸ್ಥಳೀಯ ಠಾಣಾ ಅಧಿಕಾರಿಗಳಿದ್ದಾರೆ. ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ ಯಾರ್ಯಾರು ಯಮನ್, ದುಬೈ ಮತ್ತು ಬೇರೆ ಬೇರೆ ದೇಶದಿಂದ ಬರ್ತಿದ್ದಾರೆ, ಈ ಕೂಡಲೇ ಅವ್ರ ಮೇಲೆ ನಿರ್ಬಂಧನೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಅವರು ಧಾರ್ಮಿಕ ಸಭೆ ಮತ್ತು ಧಾರ್ಮಿಕರ ಭಾಗಿಯಂಗಿಲ್ಲ. ಅಕಸ್ಮಾತ್ ಏನಾದರೂ ಭಾಗಿಯಾದರೆ ಹಿಂದೂ ಪರ ಸಂಘಟನೆಗಳು ಉಗ್ರವಾಗಿ ಇದ್ರ ವಿರುದ್ಧ ಹೋರಾಟ ಮಾಡುತ್ತೆ. ಒಂದು ಕಡೆ ನೀವು ಗಮನಿಸ್ಬೋದು, ಇಲ್ಲೇ ಇರುವಂಥ ನಾಗರಿಕರುಗಳು, ನಮ್ಮ ಹಿಂದೂ ಸಂಘಟನೆಯ ಮುಖಂಡರು ಬೇರೆ ಜಿಲ್ಲೆಗೆ ಹೋಗೋಕ್ಕಾಗದೆ ನಿರ್ಬಂಧನೆ ಆಗ್ತಿದ್ದಾರೆ ಈ ಸರ್ಕಾರ. ಆದರೆ ಇವತ್ತು ನಮ್ಮ ಭಾರತ ಸರ್ಕಾರದ ಕೆಲವು ವೀಸಾ ಕಂಡೀಷನ್ಸ್ ಇದ್ರು ಸಹ ಹೊರದೇಶದಿಂದ ಬರುವಂಥ ಮುಸಲ್ಮಾನ್ ಮುಖಂಡರು ಕಂಪ್ಲೀಟ್ ವೈಲೇಷನ್ ಆದ್ರೂ ಸಹ ಈ ಮುಸಲ್ಮಾನ್ ಪರ ಇರುವಂಥ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ. ಇನ್ನಾದರೂ ತಾವು ಕಣ್ಣು ಓಪನ್ ಮಾಡಿ ಏನು ವೈಲೇಷನ್ ಆಗ್ತಿದೆ, ವೈಲೇಷನ್ ಆಗೋದಕ್ಕೆ ಬಿಡಕ್ಕೆ ಹೋಗಬೇಡಿ. ಅಪ್ಪಿತಪ್ಪಿನೂ ಬಿಟ್ಟರೆ ಉಗ್ರವಾದ ಹೋರಾಟ ಮಾಡೋದು ನಿಶ್ಚಿತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.